ಯದುಕುಲನಂದನ ವಿಷ್ಣುಮೂರ್ತಿ ನಾರಾಯಣ ಸ್ವರೂಪಿ ಶೇಷಶಾಯಿ ನಿವಾರಣೈ ದಯಾದಕ್ಷಂ ದಕ್ಷ ಬ್ರಹ್ಮ ಪರಿವರ್ತನಾ ಕ್ಷೀರ ಸಮುದ್ರ ಜಯ ವಿಜಯಂ ಪಾದಾರವಿಂದೇ ಸನಕಾದಿ ಋಷಿಂ ಕ್ರಿಯಾಸ್ತರ್ಪಣಂ ಮೂರ್ತಯೇ ವಿಷ್ಣು ವಿಷ್ಣು. ಈ ಮಹಾವಿಷ್ಣು ಸ್ವರೂಪದ ಇವತ್ತಿನ ದಿವಸ ಕ್ರಿಯಾ ಸ್ವರೂಪದಲ್ಲಿ ಕೂತಿರತಕ್ಕಂಥವನು, ಸನಕಾದಿ ಮಹರ್ಷಿಗಳ ಪೂಜೆಯನ್ನು ಪಟ್ಟಿರ್ಕನು, ಜಯ ವಿಜಯರ ಸ್ವರೂಪದಲ್ಲಿ ತರ್ಪಣದಲ್ಲಿ ಇರತಕ್ಕಂಥವನು, ಸನಕಾದಿ ಋಷಿಗಳ ಜೊತೆಗೆ ಅವನಲ್ಲಿರ್ತಕ್ಕಂಥ ಜನ್ಮೇ ಜಯದ ಪಾಪ ಕರ್ಮಗಳನ್ನು ತೊರಿತಕ್ಕಂಥವನು ಸಾಕ್ಷಾತ್ ಮಹಾವಿಷ್ಣು ಸ್ವರೂಪನು. ಇವನ್ನ ದನವನ್ನ ಮಾಡಕ್ಕೆ ಸಾಕ್ಷಾತ್ ದಕ್ಷ ಬ್ರಹ್ಮನು ಸ್ವತಃ ಕಾದು ನಿಂತು ಅವನ್ನ ಆಹ್ವಾನ ಮಾಡಿರ್ತಕ್ಕಂಥ ವಿಚಾರ. ಅದಕ್ಕೆ ಇಂಥ ಒಂದು ರೂಪದಲ್ಲಿ ಮಹಾವಿಷ್ಣು ಸ್ವರೂಪದಲ್ಲಿ ವಿಷ್ಣು ಆಯೇತಿ ಸಂಸ್ಥಿತ ಅಂತ ಆ ಮಾಯಾವಿನ ನಾವು ಕರೆದು ಸ್ವಾಗತಿಸಬೇಕು. ಬನ್ನಿ ಆ ದಕ್ಷಿಣಾಮೂರ್ತಿ ಸಮೇತವಾಗಿ ಆ ಮಹಾವಿಷ್ಣುವನ್ನ ಸ್ವಾಗತಿಸೋಣ. ತದನಂತರ ವಿಷ್ಣು ಸಹಸ್ರನಾಮಕ್ಕೆ ಹೋಗೋಣ. ಜೈ ಹೋ ಜೈ ಹೋ ಭಗವಂತ ಕೃಪಾ ಕಟಾಕ್ಷ ಜೈ ಹೋ. ಇವತ್ತಿನ ದಿವಸ ಈ ಒಂದು ವಿಷ್ಣು ಸಹಸ್ರನಾಮದ ಶ್ಲೋಕದಲ್ಲಿ ಆರಿದ್ರಾ ನಕ್ಷತ್ರ 2ನೇ ಪಾದದವರು. ಆರಿದ್ರಾ ನಕ್ಷತ್ರನೇ ಸ್ತ್ರೀಲೋಲ ಅಂತ ಹೇಳಿದ್ದ ಹಾಗೆ ಆ ಕೃಷ್ಣ ಪರಮನ ಕೃಪಾ ಕಟಾಕ್ಷ ಜಾಸ್ತಿ ಅವರಲ್ಲಿ ಆವರಿಸ್ಕೊಂಡಿರುತ್ತೆ. ಆರಿದ್ರಾ ನಕ್ಷತ್ರ ಪರಮೇಶ್ವರಂದು. ಅವರಲ್ಲಿರ್ತಕ್ಕಂಥ ದುರಹಂಕಾರದಲ್ಲಿ ಈಶ್ವರನ ಹತ್ರ ಹೋಗಬೇಕು ಅನ್ನೋ ಗಮನವೇ ಇರಲ್ಲ. ದೈವ ಭಕ್ತಿ ಬಹಳ ಕಮ್ಮಿ ಆರಿದ್ರಾ ನಕ್ಷತ್ರದವರಿಗೆ. ಹೋಗ್ರಯ್ಯ ನಮಸ್ಕಾರ ಮಾಡಿ, ಹೋಗ್ರಯ್ಯ ನಮಸ್ಕಾರ ಮಾಡಿ ಅಂದ್ರೆ ಹೆಂಡತಿ ಹೋಗಿ ಅಂದ್ರೆ ನಮಸ್ಕಾರ ಮಾಡ್ತಾರೆ, ಹೋಗಿ ಅಂದ್ರೆ ನಮಸ್ಕಾರ ಮಾಡ್ತಾರೆ ಅಷ್ಟೇ ವಿನಃ ಸ್ವತಃ ಅವರಿಗೆ ಆ ಬುದ್ಧಿ ಬರೋದಿಲ್ಲ. ಅಷ್ಟರಲ್ಲಿ ಕಾಲ ಮಿಂಚೋಗಿರುತ್ತೆ. ವಿನಾಶ ಕಾಲೇ ವಿಪರೀತ ಬುದ್ಧಿ. ಇವರಲ್ಲಿ ಹಾರ್ಟ್ ಬಹಳ ವೀಕ್ ಆಗಿರ್ತಕ್ಕಂಥದ್ದು. ಇವರು ಸಾಫ್ಟ್ ಸ್ಪೋಕನ್ ಆಗಲಿ ಏನೇ ಆಗಲಿ ಇವರಲ್ಲಿ ಹಾರ್ಟ್ ವೀಕ್ ಆಗಿರ್ತಕ್ಕಂಥ ವಿಚಾರ. ಇವರಲ್ಲಿ ರಕ್ತಚರಣೆ ಬಹಳ ಕಮ್ಮಿ ಆಗಿರ್ತಕ್ಕಂಥದ್ದು. ಯಾವ ಕಾಲಕ್ಕೂ ವೀಕ್ ಮೈಂಡೆಡ್ ಪೀಪಲ್ ಅಂತ ಕರಿತೀವಿ. ಇವರಲ್ಲಿ ನಪುಂಸಕ ಗ್ರಹ ಆವರಿಸ್ಕೊಳ್ಳುತ್ತೆ. ಯಾಕಂದ್ರೆ ಬುಧನ ಮನೇಲಿ ಆರಿದ್ರಾ ನಕ್ಷತ್ರ ಇದ್ದರೆ ಇವರಲ್ಲಿ ನಪುಂಸಕ ಗ್ರಹ ಆವರಿಸ್ಕೊಳ್ಳುತ್ತಂದ್ರೆ ಸ್ವತಃ ಇವರು ಗಂಡಾಗಿದ್ರೂ ಸಹ ಹೆಣ್ಣಿನ ಬುದ್ಧಿಗಳು, ಹೆಣ್ಣಾಗಿದ್ರೆ ಗಂಡಿನ ಬುದ್ಧಿಗಳು ಜಾಸ್ತಿ ಇರುತ್ತೆ. ಇವರಿಗೆ ಆರಿದ್ರಾ ನಕ್ಷತ್ರದವರ 2ನೇ ಪದವರಿಗೆ ಸಾಕಷ್ಟು ಜನ ಕುಬ್ಜ ಕುಳ್ಳಾಗಿರ್ತಕ್ಕಂಥದ್ದು, ಇಲ್ಲ ವಿರೋಧ ರೂಪದಲ್ಲಿ ಎತ್ತರವಾಗಿರ್ತಕ್ಕಂಥದ್ದು. ಅಲ್ಟಿಮೇಟ್ ಇಲ್ಲ ಈ ಕಡೆ ಡೌನು ಇಲ್ಲ ಆ ಕಡೆ ಡೌನು, ಆ ರೀತಿಯಾಗಿರ್ತಕ್ಕಂಥ ಇವೇ ಜಾಸ್ತಿ ಮುಸಲ್ಮಾನರೇ. ವಿಶೇಷವಾಗಿ ಆರಿದ್ರಾ ನಕ್ಷತ್ರಗೆ ಈಶ್ವರನ ಅನುಗ್ರಹ ಅಂದ್ರೆ ಮುಸಲ್ಮಾನರೇ ಸ್ನೇಹಿತರು ಜಾಸ್ತಾರೆ. ಇವರಿಗೆ ರಾಹುಕಾರಕ ಅಂತ ಕರಿತೀವಿ. ರಾಹು ಯಾವತ್ತು ಇವನಿಗೆ ಸಹಾಯ ಮಾಡೋನಾಗ್ಲಿ ಯಾವ ಕಾಲಕ್ಕೂ ಮನೆಯವರಿಗಿಂತ ಹೊರಗಡೆ ಇರೋರು ಸಹಾಯ ಜಾಸ್ತಿ. ಇವರು ಮನೆಗೆ ಯಾವ ಕಾಲಕ್ಕೂ ಹೆಣ್ಣು ಕುಲಕ್ಕೆ ಹೊರಗೆ ಇದ್ದ ಹಾಗೆ ಗಂಡು ಮಕ್ಕಳಾದ್ರೂ ಕುಲಕ್ಕೆ ಹೊರಗೆ. ಸ್ವಂತದವರ ಹತ್ರ ತಂದೆ ತಾಯಿ ಹತ್ರ ಕೂಡ ವಿರೋಧ ವ್ಯಕ್ತಪಡಿಸ್ಕೊಳ್ತಕ್ಕಂಥ ಅವಕಾಶ ಆರಿದ್ರ ನಕ್ಷತ್ರ 2ನೇ ಪಾದದವರಿಗೆ. ಇವರಲ್ಲಿ ಏನು ಅಂದ್ರೆ ದೈವ ಭಕ್ತಿ ಕಮ್ಮಿ ಇರೋದ್ರಿಂದ ಇವರಿಗೆ ಯಾವ ಕಾಲಕ್ಕೂ ರೋಗಗಳು ಹೆಚ್ಚು. ಮೂಗಲ್ ಸೊರತೆ ಇಲ್ಲ, ಕಿವಿ ನೋವು ಬರುತ್ತೆ, ಇಲ್ಲ ಗಂಟಲು ನೋವು ಬರುತ್ತೆ, ಇಲ್ದೇ ಯಾವ ಕಾಲಕ್ಕೂ ವಾತ ಶ್ಲೇಷ ಕಫ ಗ್ಯಾಸ್. ಅಂದ್ರೆ ಇವರಲ್ಲಿ ಏನಾಗತ್ತೆ, ಆ ಗ್ಯಾಸ್ಟ್ರಿಕ್ ಟೈಮ್ ತಿನ್ನೋದಿಲ್ಲ. ಆ ತಿನ್ನದೇ ಇದ್ದ ಕಾರಣಕ್ಕೆ ದೇಹ ಊದ್ಕೊಂಡ್ಬಿಡುತ್ತೆ. ಇಲ್ಲ ಗ್ಯಾಸ್ಟ್ರಿಟೈಸ್ ಒಳಗಡೆ ಇರತಕ್ಕಂಥ ಅಲ್ಸರ್, ಒಳಗಡೆ ಹುಣ್ಣುಗಳು ಕಾಣದೇ ಇದ್ದ ಹಾಗೆ ಮಾಡುತ್ತೆ. ಹೊಟ್ಟೆಯ ಭಾಗ ಅಜೀರ್ಣ ಶಕ್ತಿ. 1 ಸಲ ಬಾತ್ರೂಮ್, 2 ಸಲ ಬಾತ್ರೂಮ್, 3 ಸಲ ತಿಂದ ತಕ್ಷಣ ಹೋಗಬೇಕು ಅನ್ನೋ ಅವಕಾಶಗಳು ಆರಿದ್ರಾ ನಕ್ಷತ್ರ 2ನೇ ಪಾದ ಮತ್ತು 4ನೇ ಪಾದದವರಿಗೆ ಜೀರ್ಣ ಶಕ್ತಿ ಅನ್ನೋದು ತೀರಾ ವೀಕ್. ನೋಡಿ, ಇಲ್ಲಿಂದ ಹಾಕಿದ್ರೆ ಆ ಮಿಷಿನ್ ಒಳಗೆ ಇಲ್ಲಿಂದ ಡೈಜೆಷನ್ ಸಿಸ್ಟಮ್ ಬಂದು ಆಮೇಲೆ ಡೈಜೆಸ್ಟ್ ಆಗಿ ಹೊರಗಬೇಕು. ಇವ್ರು ಹಾಗಲ್ಲ, ಹಾಕಿದ ತಕ್ಷಣ ಡೈಜೆಷನ್ ಅಂದ್ರೆ ಸರಿಯಾಗಿಲ್ಲ. ರಂಧ್ರಗಳು ಯಾವ ಕಾಲಕ್ಕೂ ಒಳಗದಲ್ಲಿ ಲಾರ್ಜ್ ಇಂಟೆಸ್ಟೈನ್ ಸ್ಮಾಲ್ ಇಂಟೆಸ್ಟೈನ್ ಎರಡೂ ಸ್ವಾಧೀನಗಳಿರಲ್ಲ. ಇವ್ರ ಕಂಟ್ರೋಲ್ ಇರಲ್ಲ. ಚಿಕ್ಕ ಮಕ್ಕಳಾಗಿದ್ರೆ, ಸ್ವಲ್ಪ ದೊಡ್ಡ ಮಕ್ಕಳಾಗಿದ್ರೆ ಅಥವಾ ಹೆಣ್ಣು ಮಕ್ಕಳಾಗಿದ್ರೆ ಉಚ್ಚೆಗಳು ಹೋಯ್ತಾರೆ ಹಾಸಿಗೆಯಲ್ಲಿ. ಜಾಸ್ತಿ ಸಲ ಹೋಗ್ತಿರ್ತದೆ. ಸ್ವಲ್ಪ ದೊಡ್ಡವರಾದ್ರೂ ಉಚ್ಚೆ ಹೋಯ್ತಾ ಇರ್ತಾರೆ, ಗೊತ್ತೇ ಆಗಲ್ಲ. ಅಯ್ಯೋ ಎಲ್ಲೋ ಉಚ್ಚೆ ಹೋಯ್ತಿದೆ ಅನ್ಸಲ ಏನ್ಬಿಟ್ಟು ಇಲ್ಲಿ ಹೋಯ್ತಾ ಇರ್ತಾರೆ ಹಾಸಿಗೆಯಲ್ಲಿ. ಆ ತರ ಆಗಬಾರ್ದು. ಪಾಪ ಅವರಮ್ಮ ಅಯ್ಯೋ ಏನೋ ಒದ್ದೆ ಆಗೋಯ್ತು ಅಂತ ಚಿಕ್ಕ ಮಕ್ಕಳಿಗೆ, ದೊಡ್ಡವರಾದ್ರೆ ಪಾಪ ಹೆಂಡತಿ ತೇಲ್ಬೇಕಷ್ಟೇ. ಹೀಗಾಗಿದ್ರೆ ಪರಿವರ್ತನೆ ಯಾರು? ಆ ವಿಷ್ಣು ಸಹಸ್ರನಾಮ ಶ್ಲೋಕವನ್ನು ನೋಡ್ಬಿಟ್ರೆ ಈ ಒಂದು ಆರಿದ್ರ ನಕ್ಷತ್ರ 2ನೇ ಪಾದದವರಿಗೆ ಲಕ್ಷಣಗಳು. ಇವರಲ್ಲಿ ಭೂಮಿಕಾರಕನಾಗಿರ್ತಕ್ಕಂಥವನು ಅಂದ್ರೆ ಸೊಂಟದ ಭಾಗದಲ್ಲಿ ಶೇಪ್ಸ್ ಇರಲ್ಲ. ಇವ್ರು ಹೆಂಗ ಅಂದ್ರೆ ಹಂಗ್ ಶೇಪ್, ಒಂದು ಒಳ್ಳೆ ಸ್ಟ್ರಕ್ಚರ್ ಇರಬೇಕು, ಅದೆಲ್ಲ ಇಲ್ಲ. ಆ ಸ್ಟ್ರಕ್ಚರ್ ಅನ್ನೋ ಇರಲ್ಲ. ಹೆಂಗಂದ್ರೆ ಅಡ್ಡಾದಿಡ್ಡಿ ಬೆಳೆದಿರುತ್ತವೆ. ಅದಕ್ಕೆ ಆರಿದ್ರ ನಕ್ಷತ್ರಕ್ಕೆ ಸರಿಪಡಿಸ್ಕೋಬೇಕು ಅಂದ್ರೆ ಒಂದು ಒಳ್ಳೆ ಸ್ಟ್ರಕ್ಚರ್ ಇರಬೇಕಾದ್ರೆ ಈ ಶ್ಲೋಕವನ್ನು ಹೇಳ್ಕೋಬೇಕು. ಬನ್ನಿ ವಿಷ್ಣು ಸಹಸ್ರನಾಮ ಶ್ಲೋಕಕ್ಕೆ ಹೋಗೋಣ, ಅದಂತ ವಿಚಾರ ತಿಳಿಸ್ಕೊಂಡು.
ಅಮೃತ್ಯುಃ ಸರ್ವದೃಕ್ಸಿಂಹಃ ಸಂಧಾತಾ ಸಂಧಿಮಾನ್ ಸ್ಥಿರಃ ಅಜೋ ದುರ್ಮರ್ಷಃ ಶಾಸ್ತಾ ವಿಶ್ರುತಾತ್ಮಾ ಸುರಾರಿಹ ಅಮೃತ್ಯುಃ ಸರ್ವದೃಕ್ಸಿಂಹಃ ಸಂಧಾತಾ ಸಂಧಿಮಾನ್ ಸ್ಥಿರಃ ಅಜೋ ದುರ್ಮರ್ಷಣಃ ಶಾಸ್ತಾ ವಿಶ್ರುತಾತ್ಮಾ ಸುರಾರಿಹ. ಇವರಲ್ಲಿ ವಿಶೇಷವಾಗಿ ಇಂಟ್ಲೋ ರಾಮಯ್ಯ, ವೀದ್ಲೋ ಕೃಷ್ಣಯ್ಯ ಅಂತ. ಇವರು ಸಾಧಾರಣವಾಗಿ ಉತ್ತರನ್ ಪೋರ್ಷೆ ಒಲೆ ಮುಂದೆ ಮನೇಲಿ ಡೋಟ್ ಡಸ್ ಪುಸ್ ಅಂತಾರೆ, ಹೊರಗಡೆ ಹೋಗಿ ಇಲಿ ಅಯ್ಯೋ ಕುತ್ಕೊಂಡು ಕೂತ್ಕೊ ಅಂತ. ಕೆಲವರು ಹೊರಗಡೆ ಜೋರ್ ಜಬರ್ದಸ್ತು, ಮನೆ ಏನಾ ಏನಿಲ್ಲಮ್ಮ ಸುಮ್ಮನೆ ಹಿಂಗೆ ಮೆತ್ತಗೆ ಬರ್ತವೆ. ಅಂದ್ರೆ ಇವ್ರುಗಳೇನು ಅಂದ್ರೆ ಯಾವ ಕಾಲಕ್ಕೆ ಆ ಸಿಂಹ ಅಂತಕ್ಕಂಥ ಮರದಲ್ಲಿ ಏನ್ ಹೇಳುತ್ತೆ, ಸರ್ವದ ಸರ್ವ ಸಿಂಹ ಅಂದ್ರೆ ಯಾವತ್ತೂ ಸಿಂಹ ಸ್ವರೂಪ. ಇವರಲ್ಲಿ ಏನು ಅಂದ್ರೆ ಆ ಪುನರ್ಜನ್ಮವನ್ನ ತೆಗೆದಿರೋರೇ ಆರಿದ್ರ ನಕ್ಷತ್ರ. ಇವರುಗಳ ಪ್ರಾಣಿಗಳಾಗಿರ್ತಾರೆ, ವ್ಯಾಘ್ರಗಳಾಗಿರ್ತಾರೆ, ತದನಂತರ ಬರ್ತಾರೆ. ಸಿಂಹ ಹೊಡಿ ಹೇಗೆ ಅಂದ್ರೆ ಬೇಟೆ ಮಾಡಲ್ಲ, ಕುಕ್ಕುರ್ಸ್ಕೊಂಡು ತಿನ್ನತ್ವೆ. ಹೆಣ್ಣು ಬೆಸಿಂಹಗಳೆಲ್ಲ ಬೇಟೆ ಮಾಡ್ಕೊಂಡು ಬಂದು ಕಚ್ಕೊಂಡು ಹಾಕಿದ್ರೆ ಇದು ಒಂದು ಓಡ್ ಬಂದು ನಾನು ತಿನ್ಬೇಕು ಅಂತಿಲ್ಲ. ಹಾಗೆ ನೋಡಕ್ ಮಾತ್ರ ದೂರದಲ್ಲಿ ಸಿಂಹ, ಪ್ರಯೋಜನವಿಲ್ಲದೆ ಇರೋದು. ಈ ಆರಿದ್ರ ನಕ್ಷತ್ರಕ್ಕೆ ಯಾಕೆ ಈ ಸ್ವಭಾವ ಅಂದ್ರೆ, ಹುಟ್ಟುತ್ತಾ ಇವರಲ್ಲಿ ಧೈರ್ಯ ತುಂಬಕ್ಕಿಂತ ತಾಯಿಂದ್ರೆ ಏನ್ ಮಾಡಿರ್ತಾರೆ, ಭಯ ಪಡಿಸಿ 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 ಕಂಟ್ರೋಲ್ ಮಾಡ್ಕೊಂಡಿರ್ತಾರೆ. ಇಲ್ಲ ಹೆಂಡತಿರು ತುಂಬೋಣ 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 ಅನ್ಕೊಂತಾರೆ, ಏನೂ ಪ್ರಯೋಜನವಿಲ್ಲ. ಅದಕ್ಕೆ ಆರಿದ್ರ ನಕ್ಷತ್ರಕ್ಕೆ ಇವರಿಗೇನಾಗತ್ತೆ, ಕಣ್ಣುಗಳ ಉಬ್ಬು ಭಾಗ, ತಲೆಯ ಭಾಗ ನೀರು ಅಂಶ ಜಾಸ್ತಿ ಸೇರ್ಕೊಳ್ಳುತ್ತೆ. ಈ ನೀರಿನ ಅಂಶ ಯಾತಕ್ಕೆ ಜಾಸ್ತಿ ಸೇರ್ಕೊಳ್ಳುತ್ತೆ ಅಂದ್ರೆ, ಇವರಲ್ಲಿ ಟೆನ್ಷನ್ ಜಾಸ್ತಿ ಅಂತಾರೆ. ಅಲ್ಲಿ ಎಲ್ಲಾ ಕಾರಣಕ್ಕೂ ಅಲ್ಲಿ ಇಲ್ಲಿ ಅಲಿತಾ ಇರ್ತವೆ, ಆದ್ರೂ ತಲೆಯಲ್ಲಿ ಯಾವ ಕಾಲಕ್ಕೂ ಭಾರ, ಟೆನ್ಷನ್. ಇವನಿಗೂ ನಾನು ಸಹಾಯ ಮಾಡಬೇಕು, ಅವನಿಗೂ ಸಹಾಯ ಮಾಡ್ಬೇಕು, ಹೇಗಾಗತ್ತೆ? ತದನಂತರ ಹೇಳ್ತಾನೆ ಸಿಂಧುಮಾನ್ ಅಂದ್ರೆ ಆ ಯಾವ ಕಾಲಕ್ಕೂ ಹಲ್ಲಿನ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ. ಹಲ್ಲಿನ ಭಾಗ ದೌಡೆಗಳಿಗೆ ಬಹಳ ಕಮ್ಮಿ. ಇವಾಗ ಫಾರ್ ಎಕ್ಸಾಂಪಲ್ ಸ್ವಲ್ಪ ಹಲ್ಲು ಉಜ್ತಾನೆ, ಸಾಫ್ಟ್ ಆಗಿ ತಗೋಬೇಕು. ಹಾರ್ಡ್ ಬ್ರಷ್ ತಗೊಂಡ್ರೆ ಹಲ್ಲೇ ಕೈಗೆ ಬಂದ್ಬಿಡುತ್ತೆ. ಅಂದ್ರೆ ಇವರು ಎಲ್ಲ ಸೂಕ್ಷ್ಮ ಜೀವಿಗಳು, ಎಲ್ಲ ಮುಟ್ಟಿದ್ರೆ ಮುನಿ ಇದ್ದ ಹಾಗೆ ನೋಡಿ. ಟಚ್ ಮೀ ನಾಟ್, ಹಿಂಗೆ ಮುಟ್ಟಿದ ತಕ್ಷಣ ಚಕ್ಕಂದ್ ಮುಚ್ಕೊಂಡ್ಬಿಡುತ್ತಲ್ಲ ಹಾಗೆ. ಮುಟ್ಟಿದ್ರೆ ಮುನಿ ಕಣೆ ಅವನು, ಮುಟ್ಟಿದ್ರೆ ಅಳತೆ ಅಂತ. ಕೆಲವು ಮಕ್ಕಳು ಎಷ್ಟು ಚೆನ್ನಾಗಿ ಎತ್ಕೊಂಡ ತಕ್ಷಣ ಅಂಕಲ್ ಅಂತ ಎಲ್ಲಾರ ಮಕ್ಕಳದ್ದು ಹೋಗುತ್ತೆ ಬರುತ್ತೆ. ಕೆಲವು ಮಕ್ಕಳು ಹಂಗಲ್ಲ, ಬರೋದೇ ಇಲ್ಲ, ಅಮ್ಮ ಅಮ್ಮ ಅಮ್ಮನ ಸೆರಗಿಟ್ಕೊಳತ್ತೆ. ಹಾಗೆ ಅಭ್ಯಾಸ ಮಾಡಿಟ್ಟಿರೋದ್ರಿಂದ ಇವರಿಗೆ ಸ್ವೀಟ್ ಪ್ರಿಯ, ಯಾವಾಗಲೂ 24 ಗಂಟೆ ಸ್ವೀಟ್. ಅದಕ್ಕೆ ಹಲ್ಲುಗಳು ನೋಡಿ ಗ್ಯಾಪ್ಗಳು ಬಿಟ್ಕೊಂಡಿರುತ್ತೆ ಅವ್ರಿಗೆಲ್ಲ. ಅದಕ್ಕೆ ನೀವುಗಳು ಈ ರೀತಿಯಾಗಿರ್ತಕ್ಕಂಥ ಆರಿದ್ರ ನಕ್ಷತ್ರಕ್ಕೆ ಈ ವಿಚಾರಗಳು. ಶಾಸ್ತ ಅಂದ್ರೆ ಅಯ್ಯಪ್ಪ ಸ್ವಾಮಿ. ಇದಕ್ಕೆ ನೀವೇನ್ ಮಾಡ್ಬೇಕು ಗೊತ್ತಾ, ಇವರು ಅಯ್ಯಪ್ಪ ಇದ್ದ ಹಾಗೆ ಅಂತ. ಯಾವ ಕಾಲಕ್ಕೂ ಹೆಂಡತಿ ಪಕ್ಕದಲ್ಲಿ ಬಂದ್ಬಿಟ್ಟು ಬನ್ರಿ ಅಂದ್ರೆ ಮುಟ್ಬಿಡಪ್ಪ ಅಂತಾರೆ. ಹೆಂಡತಿ ಮುಟ್ಟದೆ ಇನ್ನೇನ್ ಮಾಡ್ಬೇಕಾಗತ್ತೆ? ನಿನ್ನೆಲ್ಲ ಇಂಥದಕ್ಕೆ ಮದುವೆ ಯಾಕೆ? ಖಂಡಿತ ಬೇಡ. ಅಂದ್ರೆ ಹುಡುಗಿರಿಗೂ ಅದೇ ಸ್ವಭಾವ. ಹುಡುಗ ಬಂದ್ಬಿಟ್ಟು ಏನೇ ಅಂತ ಹೆಗಲ್ ಮಾಡ್ಕೊಂಡು ಎಲ್ರ ಮುಂದೆ ಹಾಕೋಬಿಡ್ರಿ, ಸುಮ್ಮನೆ ನಂಗೆ ಮನ ಮರ್ಯಾದೆ ಹೋಗುತ್ತೆ, ಅಸಹ್ಯ ಅಂದ್ರೆ ಯಾವ ಕಾಲಕ್ಕೂ ಇನ್ನೊಬ್ಬರಿಗೋಸ್ಕರ ಜೀವನ ಮಾಡತಕ್ಕಂಥ ಆರಿದ್ರ ನಕ್ಷತ್ರರು ಸ್ವಲ್ಪ ಈ ರೀತಿ ಬೇರೆಯವ್ರ ಮುಂದೆ ತೋರಿಸ್ಕೊಳ್ಳಲ್ಲ. ಆದ್ರೆ ಬಾಗಿಲು ಮುಚ್ಚೆ ಅಂತೂ ಆಟ ಆಡಿದ್ದೆ ಆಟ ಆ ತರ. ಇವತ್ತಿನ ದಿವಸ ಒಬ್ಬ ರಾಜಕೀಯ ವ್ಯಕ್ತಿ ಇದ್ದಾನೆ, ಅಯ್ಯೋ ರಾಮ, ಕೃಷ್ಣನಿಗೆ ಇಬ್ಬರು ಹೆಂಡ್ತಿರಿದ್ದಂಗೆ, ಒಂದು ಇಟ್ಕೊಂಡಿರೋದು ಒಂದು ಕಟ್ಕೊಂಡಿರೋದು, ಇರ್ಲಿ ಹಾಳಾಗೋಗ್ಲಿ. ಇವತ್ತು ವಿಷ್ಣು ಸಹಸ್ರನಾಮ ನೀವು ಕಲ್ತ್ಕೊಳ್ಳಿ. ಎಲ್ಲ ವಿಚಾರದಲ್ಲಿ ಇಂಥವ್ರಿಗೆಲ್ಲ ಟ್ರೀಟ್ಮೆಂಟ್ ಸರಿಯಾಗಿ ಆ ವಿಷ್ಣು ಮಾಡ್ತಾನೆ. ಎಲ್ಲೆಲ್ಲಿ ಲೋಪದೋಷ ಇದೆ ಅದೆಲ್ಲ ಸರಿ ತಿದ್ದುಪಡಿಸ್ತಾನೆ ಅಂತ ಈ ಮುಖಾಂತರ ಹೇಳ್ತಾರೆ.